ರಾಜ್ಯ ಕಾಂಗ್ರೆಸ್ನಲ್ಲಿ ಇರುವಂತ ಡೆವಲಪ್ಮೆಂಟ್ ಬಗ್ಗೆ ಅಧಿಕಾರ ಹಂಚಿಕೆ ಆಗಿದೆ. 2.5 ವರ್ಷ ಒಬ್ಬರಿಗೆ, 2.5 ವರ್ಷ ಮತ್ತೊಬ್ಬರಿಗೆ ಅಧಿಕಾರವನ್ನ ಹಂಚಿಕೆ ಮಾಡೋದ್ರ ಬಗ್ಗೆ ಈಗಾಗಲೇ ಮಾತುಕತೆ ಆಗಿದೆ ಅನ್ನೋದು ಚರ್ಚೆಗೆ ಗ್ರಾಸವಾಗಿದೆ. ಈ ನಡುವೆ ಸಿದ್ದು ಮತ್ತು ಡಿಕೆ ನಡುವೆ ಕೋಲ್ಡ್ ವಾರ್ ಶುರುವಾಗಿದೆ. ಸದ್ದಿಲ್ಲದೆ ಸಿದ್ದು ವಿರುದ್ಧ ದೂರು ಕೊಡೋದಕ್ಕೆ ಡಿಕೆ ಶಿವಕುಮಾರ್ ಅವರು ರೆಡಿ ಆದ್ರ ಅನ್ನೋ ಪ್ರಶ್ನೆ. ಡೆಲ್ಲಿಲಿ ನಾನೇ 5 ವರ್ಷ ಸಿಎಂ ಅಂತ ಹೇಳಿದ್ರಲ್ಲ ಸಿದ್ದರಾಮಯ್ಯ ಅವರು, ಹಿಂಗೆ ಬಹಿರಂಗ ಹೇಳಿಕೆಯ ಬಗ್ಗೆ ಡಿಕೆ ಶಿವಕುಮಾರ್ ಅವರು ದೂರು ಕೊಡೋ ಸಾಧ್ಯತೆ ಕಂಡು ಬರ್ತಾ ಇದೆ. ರಾಹುಲ್ ಗಾಂಧಿ ಅವರ ಜೊತೆಗೆ ಪ್ರತ್ಯೇಕ ಭೇಟಿಯ ಸಂದರ್ಭದಲ್ಲಿ ಈ ಬಗ್ಗೆ ಪ್ರಸ್ತಾಪ ಆಗೋ ಸಾಧ್ಯತೆ ಇದೆ. ಈ ರೀತಿ ಓಪನ್ ಸ್ಟೇಟ್ಮೆಂಟ್ ಕೊಡೋದು ಎಷ್ಟು ಸರಿ ಅಂತ ಕಂಪ್ಲೇಂಟ್ ಕೊಡ್ತಾರಂತೆ. ಪಕ್ಷಕ್ಕೆ ಹೈಕಮಾಂಡ್ ಮಾತಿಗೆ ಏನು ಬೆಲೆ ಕೊಟ್ಟಂಗಾಗುತ್ತೆ ಹಿಂಗೆ ಹೇಳಿದ್ರೆ? ಪಕ್ಷ ಸಂಘಟನೆ, ಸರ್ಕಾರದ ಕಾರ್ಯವೈಖರಿ ಅದೆಲ್ಲದರ ಬಗ್ಗೆಯೂ ಕೂಡ ಚರ್ಚೆ ಆಗಬೇಕು. ಅಧಿಕಾರ ಹಂಚಿಕೆ ಸಂಬಂಧ ವರಿಷ್ಠರ ಜೊತೆಗೆ ಡಿಕೆ ಶಿವಕುಮಾರ್ ಅವರು ಇದರ ಬಗ್ಗೆಯೂ ಚರ್ಚೆ ಮಾಡೋ ಸಾಧ್ಯತೆ ಇದೆ. ಪಕ್ಷಕ್ಕಾಗಿ ತಮ್ಮ ಕೊಡುಗೆಯ ಬಗ್ಗೆ ರಾಹುಲ್ ಗಾಂಧಿಗೆ ಮತ್ತೊಮ್ಮೆ ಮನವರಿಕೆಯನ್ನ ಮಾಡಿಕೊಡುವಂತಹ ಪ್ರಯತ್ನಗಳು ಆಗುತ್ತಾ ಡಿಕೆ ಶಿವಕುಮಾರ್ ಅವರ ಕಡೆಗಿಂದ ಅಂತ. 25ನೇ ತಾರೀಕು ಸಿಎಂ ಮತ್ತು ಡಿಸಿಎಂ ಡೆಲ್ಲಿ ಪ್ರವಾಸವನ್ನ ಕೈಗೊಂಡಿದ್ದಾರೆ. ವರಿಷ್ಠರನ್ನ ಭೇಟಿಯಾಗಿ 4 MLC ಸ್ಥಾನ ಸೇರಿದಂತೆ ನಿಗಮ ಮಂಡಳಿ ಪಟ್ಟಿಯನ್ನ ಫೈನಲ್ ಮಾಡಬೇಕಾಗುತ್ತೆ. ಸೊ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ವರಿಷ್ಠರ ಜೊತೆಗೆ ಚರ್ಚೆಯನ್ನ ಮಾಡೋದರ ಜೊತೆಗೆ ಡಿಕೆ ಶಿವಕುಮಾರ್ ಅವರು ರಾಹುಲ್ ಗಾಂಧಿ ಅವರನ್ನ ಪ್ರತ್ಯೇಕವಾಗಿ ಭೇಟಿ ಮಾಡಿ ಈ ಅಧಿಕಾರ ಹಂಚಿಕೆಯ ಬಗ್ಗೆ ಮಾತುಕತೆಗಳನ್ನು ಆಡ್ತಾರೆ. ಜೊತೆಗೆ ಸಿದ್ದರಾಮಯ್ಯನವರು 5 ವರ್ಷ ನಾನೇ ಸಿಎಂ ಅಂತೇಳಿ ಸ್ಟೇಟ್ಮೆಂಟ್ ಕೊಡ್ತಾ ಇದ್ರಲ್ಲ, ಈ ಓಪನ್ ಸ್ಟೇಟ್ಮೆಂಟ್ ಎಷ್ಟು ಸರಿ ಅನ್ನೋ ಒಂದು ದೂರನ್ನ ಕೊಡುವ ಸಾಧ್ಯತೆ ದಟ್ಟವಾಗಿ ಕಂಡು ಬರ್ತಾ ಇದೆ. ಡೀಟೇಲ್ಸ್ ಕೊಡ್ತಾರೆ ಇದ್ರ ಬಗ್ಗೆ ನಮ್ಮ ಪ್ರತಿನಿಧಿ ರೂಪೇಶ್ ಬೈಂದೂರು ಲೈನ್ನಲ್ಲಿ. ರೂಪೇಶ್, 25ನೇ ತಾರೀಕು ಸಿಎಂ ಮತ್ತು ಡಿಸಿಎಂ ಡೆಲ್ಲಿ ಪ್ರವಾಸವನ್ನ ಕೈಗೊಂಡಿದ್ದಾರೆ. ಈ ಹಂತದಲ್ಲಿ ಡಿಕೆ ಶಿವಕುಮಾರ್ ಅವರು ರಾಹುಲ್ ಗಾಂಧಿ ಅವರನ್ನ ಪ್ರತ್ಯೇಕವಾಗಿ ಭೇಟಿ ಮಾಡೋದಕ್ಕೆ ಸಮಯ ಸಿಗುತ್ತಾ ಅನ್ನೋದು ಒಂದು ಪ್ರಶ್ನೆ. ಸಿಕ್ಕರೆ ಯಾವ ರೀತಿಯ ಕಂಪ್ಲೇಂಟ್ ಕೊಡಬಹುದು ಅಂತ ಡಿಕೆ ಶಿವಕುಮಾರ್. ನಿಜ ಶರತ್, ಯಾಕಂತ ಹೇಳಿದ್ರೆ ಸಿಎಂ ಯಾವ ಬಾರಿ ಕೂಡ ನಾನೇ ಸಿಎಂ ಅಂತೇಳಿ, ಯಾಕಂದ್ರೆ ಇಷ್ಟು ಪ್ರಮಾಣದಲ್ಲಿ ಖಡಕ್ ಆಗಿ ಎಲ್ಲೂ ಕೂಡ ಹೇಳಿರಲಿಲ್ಲ ನಾನೇ ಪೂರ್ಣವಾದಿ ಸಿಎಂ ಅಂತೇಳಿ. ಮುಂದೆನೂ ಕೂಡ ನನ್ನ ನಾಯಕತ್ವದಲ್ಲೇ ಚುನಾವಣೆ ಆಗುತ್ತೆ ಅಂತ ಹೇಳಿ ಮೊದಲು ಹೈಕಮಾಂಡ್ ನಿರ್ಧಾರ ಮಾಡುತ್ತೆ ಅಂತಿದ್ದಂತ ಸಿಎಂ ಸಿದ್ದರಾಮಯ್ಯನವರು ಈಗ ನಾನೇ ಸಿಎಂ ಅಂತ ಹೇಳಿ ಶುರು ಮಾಡಿದ್ದಾರೆ. ಅದೇ ರೀತಿಯಾಗಿ ಹೇಳಿದ್ದಾರೆ. ಇಲ್ಲಿ ಒಂದು ಅಧಿಕಾರ ಹಂಚಿಕೆ ಸೂತ್ರ ಅಂತ ಹೇಳಿ ಆಗಿದೆ. ಇದಕ್ಕೆ ಸಂಬಂಧಪಟ್ಟ ದೊಡ್ಡ ಚರ್ಚೆಗಳು ಎದುರಾಗಿತ್ತು. ಹೀಗಾಗಿ ಹೈಕಮಾಂಡ್ ಹೇಳಿದ ಕೂಡಲೇ ಸಿಎಂ ಸಿದ್ದರಾಮಯ್ಯನವರು ಕೆಳಗಿಳಿಬೇಕು ಅನ್ನೋ ಚರ್ಚೆಗಳಾಗಿತ್ತು. ಹೀಗಾಗಿ ಪಕ್ಷಕ್ಕಾಗಿ ನಾವೆಲ್ಲ ಕೂಡ ದುಡಿದಿದ್ದೇವೆ. ಸಿಎಂ ಸಿದ್ದರಾಮಯ್ಯ ಅವರು ಈ ರೀತಿಯಾಗಿ ಹೇಳ್ಕೊಡೋದ್ರಿಂದ ಪಕ್ಷಕ್ಕಾಗಿ ದುಡಿದಂತಹ ನಮ್ಮಂತಹ ಅನೇಕ ನಾಯಕರಿಗೆ ಒಂದಿಷ್ಟು ಬೇಸರ ಆಗಿದೆ. ಹೀಗಾಗಿ ಸಿಎಂ ಸಿದ್ದರಾಮಯ್ಯನವರು ಈ ರೀತಿಯಾಗಿ ಹೇಳಬಾರಿತ್ತು. ಓಕೆ, ಯಾವ ಅರ್ಥ ಲೈಟರ್ ನೋಟಲ್ಲಿ ಏನಾದರೂ ಸಿಎಂ ಬದಲಾವಣೆ ಚರ್ಚೆ ಬಂದಾಗ ನಾನೇ ಸಿಎಂ ಅನ್ನೋದು ಸಹಜ. ಆದ್ರೆ ಮುಂದೇನೂ ಕೂಡ ನನ್ನದೇ ನಾಯಕತ್ವ ಹೇಳೋದ್ರ ಮೂಲಕವಾಗಿ ಸಿಎಂ ಸಿದ್ದರಾಮಯ್ಯನವರು ಒಂದು ರೀತಿ ಪಕ್ಷದ ಶಿಸ್ತನ್ನ ಉಲ್ಲಂಘನೆ ಮಾಡಿದ್ದಾರೆ ಅಂತ ಹೇಳಿ ಡಿಕೆ ಶಿವಕುಮಾರ್ ಅವರು ಸೀಕ್ರೆಟ್ ಆಗಿ ದೂರು ಕೊಡ್ತಾರೆ ಅಂತ ಹೇಳಲಾಗ್ತಾ ಇದೆ. ಇದೇ 25ನೇ ತಾರೀಕಿಗೆ ದೆಹಲಿಗೆ ಹೋಗ್ತಾರೆ. ದೆಹಲಿಯಲ್ಲಿ ರಾಹುಲ್ ಗಾಂಧಿ ಸೇರಿ ಹೈಕಮಾಂಡ್ ನಾಯಕರನ್ನ ಭೇಟಿ ಆಗ್ತಾರೆ. ಈ ಸಂದರ್ಭದಲ್ಲಿ ವಿಚಾರವನ್ನು ಚರ್ಚೆ ಮಾಡಬಹುದು ಅಂತ ಹೇಳಲಾಗ್ತಾ ಇದೆ. ಒಟ್ಟಾರಾಗಿ ಸಿಎಂ ಸಿದ್ದರಾಮಯ್ಯ ವಿರುದ್ಧವಾಗಿ ಡಿಕೆ ಶಿವಕುಮಾರ್ ಅವರೇ ದೂರು ಕೊಡ್ತಾರೆ. ಅದು ಕೂಡ ಸೀಕ್ರೆಟ್ ದೂರು ಅಂತ ಹೇಳಲಾಗ್ತಾ ಇದೆ. ಆದ್ರೆ ದೂರು ಕೊಡ್ಲಿಕ್ಕೆ ರಾಹುಲ್ ಗಾಂಧಿ ಸಮಯ ಕೊಡ್ತಾರಾ, ರಾಹುಲ್ ಗಾಂಧಿ ಸಮಯ ಡಿಕೆ ಶಿವಕುಮಾರ್ ಗಿಟ್ಟಿಸ್ಕೊಳ್ತಾರ ಅನ್ನೋದೇ ಪ್ರಶ್ನೆ ಆಗಿದೆ. ಒಟ್ಟಾರಾಗಿ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಡಿಕೆ ಶಿ ಅವರು ದೂರು ಕೊಡ್ತಾರ ಅಂತ ಹೇಳಿದ್ರೆ ಮತ್ತಷ್ಟು ಕುತೂಹಲ ಹೆಚ್ಚಾಗ್ತಾ ಇದೆ ಶರತ್. ಓಕೆ, ಥ್ಯಾಂಕ್ ಯು ರೂಪೇಶ್ ಡೀಟೇಲ್ಸ್ಗಾಗಿ.